ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಡಿಗೆ. ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದೆನಗೆ, ಆರುವುದು ಹೃತ್ಪಕ್ಷಿ ಲೋಕಗಳ ಕೊನೆಗೆ. ಯಾವ ದೇವ ಶಿಲ್ಪಿಯಂತೂ ನಿನ್ನ ಕೊರೆದನು, ಯಾವ ಬಣ್ಣಗಾರ ನಿಂತು ರಂಗ ನೆರೆದನು. ಹೀಗೆ ಕುವೆಂಪುರವರ ಸಾಲುಗಳನ್ನು ನೆನೆಯುತ್ತಾ ಹೊರಟಿದ್ದು ಕುದುರೆ ಮುಖಕ್ಕೆ, ಆದ್ರೆ ಬಂದು ತಲುಪಿದ್ದು ಅಕ್ಷರಶಃ ಸ್ವರ್ಗದ ಲೋಕಕ್ಕೆ. ಕುದುರೆ ಮುಖವನ್ನು ಬಣ್ಣಿಸಲು ಬರೀ ಪದ ಸಾಲದು, ಮಳೆ ಬಂದರಂತೂ ಅದರ ಸೌಂದರ್ಯ ಸವಿಯಲು ಬರಿಗಣ್ಣೆ ಸಾಲದು. ಈ ಪ್ರಕೃತಿಯ ಅದ್ಭುತ ಲೋಕಕ್ಕೆ ಮಾರುಹೋಗಿ ಸರಿಸುಮಾರು ವರ್ಷಗಳೇ ನನಗಾದರೂ ಇದನ್ನು ಪರಿಚಯಿಸುವ ಭಾಗ್ಯ ಇಂದು ಕೂಡಿ ಬಂದಿತ್ತು. ಎಲ್ರಿಗೂ ಸ್ವಾಗತ ಈ ಕುದುರೆ ಮುಖ ಎಂಬ ಹಸಿರು ಪ್ರಪಂಚಕ್ಕೆ. ಹಲೋ ಬಾಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೊಸದೊಂದು ವಿಡಿಯೋಗೆ ಸ್ವಾಗತ. ಬಾಸು ನಿನ್ನೆ ಅಷ್ಟೇ ಆಯುಧ ಪೂಜೆ ಮುಗಿದಿದೆ. ಇವತ್ತಿಗೆ ನಾನು ಒಂದು ಯೂಟ್ಯೂಬ್ನಲ್ಲಿ ಲಾಗ್ ಮಾಡಕ್ಕೆ ಶುರುವಾಗಿ 1 ವರ್ಷ ಕಳೀತಾ ಇದೆ. ಹೋದ ವರ್ಷ ಆಯುಧ ಪೂಜೆಯನ್ನು ಮುಗಿಸಿ ನಾವೆಲ್ಲ ನಮ್ಮ ಸ್ನೇಹಿತರ ಜೊತೆ ಮಲ್ಲೆನಹಳ್ಳಿ ಫಾಲ್ಸ್ಗೆ ಹೋಗಿ ಬಂದಿದ್ವಿ. ತುಂಬಾ ಖುಷಿಯಾದ ಒಂದು ದಿನಗಳನ್ನು ಅವತ್ತು ಕಳೆದಿದ್ವಿ. ಅದೇ ಖುಷಿನ ಇವತ್ತು ರೀಕ್ರಿಯೇಟ್ ಮಾಡೋಣ ಅಂತ ಮತ್ತೆ ನಾವೆಲ್ಲ ಸ್ನೇಹಿತರುಗಳನ್ನ ಮಾಡಿಕೊಂಡು ಇವತ್ತು ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಲೇಸ್ ನನ್ನ ಒಂದು ಲಿಸ್ಟ್ ನಲ್ಲಿ ಇದ್ದಿದ್ದು ಕುದುರೆ ಮುಖ. ಈ ಒಂದು ಪ್ಲೇಸ್ಗೆ ಇವತ್ತು ಹೋಗ್ತಾ ಇದೀವಿ. 8 ಗಂಟೆಗೆ ಓಡಿ ಅಂತ ಹೇಳಿದ್ದೆ, ಆದ್ರೆ ಯಾವ ಪುಣ್ಯಾತ್ಮರು 8 ಗಂಟೆಗೆ ಓಡಿಲ್ಲ ಬಸ್ಸು. ಬರೋಬ್ಬರಿ 10 ಗಂಟೆ ಆಗ್ತಾ ಇದೆ. ನಾವಿನ್ನು ನಮ್ಮ ಊರ್ನಲ್ಲೇ ಇದೀವಿ. ಇಲ್ಲಿಬ್ರು ಕಾಣಿಸ್ತಾ ಇದಾರೆ. ಗಾಂಧಿ ಜಯಂತಿ ಬೇರೆ ಇವತ್ತು, ಎಲ್ಲ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದಾರೆ. ಎಲ್ರಿ ಬಸ್ಸು, ನೀವು ಕುದುರೆ ಮುಖ ಹೋದ್ರೆ ಇಟ್ಕೊಂಡು ಅಲ್ಲ, ನಾವು ಗಿಡ ಕೊಡಾಗಿಲ್ಲಲ್ಲ ಬರ. ಇವ್ರು ಎಲ್ಲ ಎತ್ತಾಕೋಬದ್ರ. ಒಳ್ಳೇದಾಗ್ಲಿ. ಓಕೆ ಓಕೆ ಓಕೆ, ಬೆಲ್ಲವಾಗಿ ಒಡನಾಡಿಗರ ಒಡನಾಡಿ KKB. ಹಿರೇಬೈಲ್ನ ಸಮೀಪ ಒಂದು ಬ್ಯೂಟಿಫುಲ್ ಗುಮ್ಮಿನ್ ಕಾಡ್ ವ್ಯೂ ಪಾಯಿಂಟ್ ನಮಗೆ ಕಾಣ ಸಿಗ್ತಾ ಇದೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ಕೊಳ್ಳಿ. ಇದೇ ಮೇನ್ ರಸ್ತೆ. ಮೇನ್ ರಸ್ತೆ ಪಕ್ಕದಲ್ಲೇ ಒಂದು ಕೆಫೆ ಇದೆ. ಕೆಫೆಯ ಹತ್ರನೇ ಈ ಗುಮ್ಮಿನ ಕಾಡು ವ್ಯೂ ಪಾಯಿಂಟ್ ನಮ್ಮ ಕಣ್ಣೆದುರಿಗೆ ಸಿಗ್ತಾ ಇದೆ. ಹೇಗಿದೆ ಬಾಸ್? ಹೌದಾ? ಸಂತು ಬಾಯ್, ಹೇಗಿದೆ? ಅಲ್ವಾ? ಕಳಶೇಶ್ವರ ಟೆಂಪಲ್ ಹತ್ರ ಬಂದಿದೀವಿ. ಕಳಶಕ್ಕೆ ಒಂದು ಕಳಶ ಅಂತಾನೆ ಹೇಳ್ಬೋದು ಈ ಒಂದು ಕಳಶೇಶ್ವರ ದೇವಸ್ಥಾನ. ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕಾಶಿ ಅಂತಾನೂ ಹೇಳ್ತಾರೆ ಈ ಒಂದು ದೇವಸ್ಥಾನಕ್ಕೆ. ಇದು ಊಟದ ಛತ್ರ. ಇದು ಇಲ್ಲಿ ಕಳಶೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಊಟ ಉಪಚಾರಗಳು ಬಂದ ಭಕ್ತಾದಿಗಳಿಗೆ ಹಾಗೆ ಸಾರ್ವಜನಿಕರು ಎಲ್ರಿಗೂ ಇಲ್ಲಿ ಒದಗಿಸಲಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿಂದಲೇ ಎಲ್ಲ ಕಳಸಪಟ್ಟಣ ಚಿತ್ರಣ ನಿಮಗೆ ಖಂಡಿತವಾಗ್ಲೂ ನಿಖರವಾಗಿ ಗೊತ್ತಾಗುತ್ತೆ. ನೋಡಿ, ಇದೇ ಕಳಸಪಟ್ಟಣ. ನಾವು ಕುದುರೆ ಮುಖಕ್ಕೆ ಹೋಗುವ ಒಂದು ಚಿಕ್ಕಮಗಳೂರು ದಾರಿಯಲ್ಲಿ ಬಂದರೆ ಪ್ರಥಮವಾಗಿ ನಮಗೆ ಈ ಸಂಸ್ಥೆಯ ಒಂದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಒಂದು ಸಿಗುತ್ತೆ. ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್. ಈ ಒಂದು ಸ್ಥಳದಲ್ಲಿ ನಮ್ಮ ಲವ್ ಮಾಕ್ಟೇಲ್ 2 ಎಂಬ ಕನ್ನಡ ಚಲನಚಿತ್ರ ಕೂಡ ಚಿತ್ರೀಕರಣಗೊಂಡು ಆ ಹಾಡಿನ ಸಾಲುಗಳು ಇವತ್ತು ನಮ್ಮ ಪ್ರೇಕ್ಷಕರ ಮನದಲ್ಲಿ ಧ್ವನಿಗೂಡ್ತಾ ಇರ್ತವೆ. ಊಟ ಆದ ನಂತರ ಇವಾಗೆಲ್ಲ ಜಾಯ್ನ್ ಆಗ್ತಿದ್ದಾರೆ. ಇವಾಗ ಇಲ್ಲೇ ಸಿಕ್ಕಿದ್ದು ಇವ್ರೆಲ್ರು, ಯಾರು ಕೈಗೆ ಸಿಗ್ತಾ ಇರ್ಲಿಲ್ಲ. ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಆಗ್ತಾ ಇತ್ತು ಇವ್ರದ್ದು. ನಾವು ಬರಕ್ಕಿಂತ ಮುಂಚೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ರು ಅಪ್ಪ ಮಕ್ಕಳು ಎಲ್ಲ. ಮಳೆ ಸ್ವಲ್ಪ ಪ್ರಮಾಣದಲ್ಲಿ. ಇಲ್ಲಿ ಕಲರ್ ಛತ್ರಿ ಬೇರೆ ಬರ್ತಾ ಇದೆ ಇವ್ರದ್ದು.
ಹೊಸ ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆಗಿ ಇವಾಗ ಸಂಜೆ ಆಗ್ತಾ ಬಂತು. ಇನ್ನು ನಾವು ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ಗೆ ಹೋಗಿಲ್ಲ. ಆಲ್ರೆಡಿ ಕುದುರೆಮುಖಕ್ಕೆ ಇನ್ನು ಸ್ವಲ್ಪ ದೂರ ಕ್ರಮಿಸ್ಬೇಕು. ಓಕೆ, ಹೊರಡ್ತಿದೀವಿ ಬೇಗ. ಇನ್ನು ಒಂದೇ ಸ್ಟಾಪ್ ಕುದುರೆಮುಖ. ಬಸ್ಸು ಈ ಒಂದು ಕುದುರೆಮುಖ ಉದ್ಯಾನವನಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಚೆಕ್ ಪೋಸ್ಟ್ ನಲ್ಲಿ ಗಾಡಿಗಳನ್ನ ರಿಜಿಸ್ಟರ್ ಮಾಡಿ ಪಾಸ್ ಅಲೋ ಮಾಡ್ಕೊಂಡು ಹೋಗ್ಬೇಕು. 1.5 ಗಂಟೆ ಟೈಮ್ ಕೊಡ್ತಾರೆ. ಈ ಒಂದು ಸಮಯದಲ್ಲಿ ನಾವು ಇನ್ನೊಂದು ಚೆಕ್ ಪೋಸ್ಟ್ಗೆ ರಸೀದಿಯನ್ನ ಕೊಡಬೇಕು. ಅಥವಾ ನಾವೇನಾದರೂ ಕುದುರೆಮುಖದಲ್ಲಿ ಟ್ರೆಕ್ಕಿಂಗ್ ಮಾಡ್ತೀವಿ, ಸುತ್ತಾಡ್ತೀವಿ ಅಂತ ಬಂದ್ರೆ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಬಂದು ಇಲ್ಲಿ ಸುತ್ತಾಡ್ಬೋದು. ಹಾಗೆ ಸುಮ್ಮನೆ ಹೋಗಿ ಬರ್ತೀನಿ ಅಂದ್ರೆ ಇಲ್ಲಿ ಅಲೋ ಮಾಡೋದಿಲ್ಲ ಅಂತೆ. ಜಸ್ಟ್ ರೋಡಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು. ಇವಾಗ ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಜಸ್ಟ್ ಕುದುರೆಮುಖನ ರೋಡಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಆಕ್ಚುಲಿ ಕುದುರೆಮುಖ ನಮ್ಮಲ್ಲಿ ಎಷ್ಟಲ್ಲೇ ಟಾಪ್ ಅಲ್ಲಿ ಯಾಕೆ ಇದೆ ಅನ್ನೋದನ್ನ ಮುಂದಿನ ದಾರಿನೇ ಹೇಳುತ್ತೆ. ವೈಟ್ ಅಂಡ್ ವಾಚ್ ಕುದುರೆಮುಖ ಸವಾರಿ ಸ್ಟಾರ್ಟ್. ಮತ್ತೆ ಸ್ವಲ್ಪ ಗರಂ ಗರಂ ಆಗಿದೆ. ಫೈನಲಿ ಕುದುರೆಮುಖದಲ್ಲಿದ್ದೀವಿ. ಓ, ಕುದುರೆಮುಖ ಇದೆ ಬಾಸು. ಈ ಒಂದು ಭಾಗದಲ್ಲಿ ಪ್ರಯಾಣ ಮಾಡಲು ಬಯಸುವವರಿಗೆ ಪ್ರವಾಸಿ ತಾಣಗಳಿದ್ದಾವೆ. ಈ ಸ್ಥಾನಗಳಿಗೆ ಬುಕ್ಕಿಂಗ್ ಮಾಡಿ ಬರಬೇಕು. ಬುಕ್ಕಿಂಗ್ 1 ದಿವಸ ಮುಂಚಿತವಾಗಿ ಬರಬೇಕು. ಹಾಗೆ ಪರ್ ಹೆಡ್ 70 ರೂಪೀಸ್ ಏನೋ ತೊಗೊತಾರೆ. ಮಾರ್ನಿಂಗ್ ಬೇಗ ಬರಬೇಕು ಅಂತ ಸಹ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ನಾವು ಪಾಸ್ ಅಲೋ ಮಾಡಿದ್ದೀವಲ್ಲ, ಇನ್ನು ಮೋಸ್ಟ್ಲಿ ನಮಗೆ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ಗೆ ಹೋಗೋ ಒಂದು ದಾರಿ, ಅದನ್ನ ನಾವು ಅಲ್ಲಿ ಸಬ್ಮಿಟ್ ಮಾಡೇ ಹೋಗ್ಬೇಕು. ಅಥವಾ ನಾವು ಶೃಂಗೇರಿ ಮುಖಾಂತರ ಸಿರಿಮನೆ ಫಾಲ್ಸ್ ಈ ಭಾಗಕ್ಕೆ ಹೋಗಿ ನಂತರ ಅಲ್ಲಿಂದ ಎಕ್ಸಿಟ್ ಆಗಬೇಕು. ಈ ಒಂದು ಪ್ಲೇಸ್ ಸಾಕು ಬಾಸ್, ಪೈಸಾ ವಸೂಲ್. Gamal, cheer up, cheer up, cheer up. ಬಸ್ಸು ನಾವು ಕುದುರೆಮುಖ ಎಲ್ಲ ಪ್ರವಾಸ ಮುಗಿಸ್ಕೊಂಡು ಶೃಂಗೇರಿ ಮಾರ್ಗವಾಗಿ ಬಂದ್ರೆ ಶೃಂಗೇರಿ ದೇವಸ್ಥಾನ, ಹಾಗೆ ಶೃಂಗೇರಿ ಸರಿಸುಮಾರು ಒಂದು 14 ಕಿಲೋಮೀಟರ್ ಹಿಂದೆ ಒಂದು ಸಿರಿಮನೆ ಜಲಪಾತ ಸಿಗುತ್ತೆ. ಅಲ್ಲಿಗೆ ಬರ್ಬೋದು ನಾವು. ಬೆಳಿಗ್ಗೆಯಿಂದ ಸಂಜೆ 6 ಗಂಟೆ ಒಳಗೆ ಕ್ಲೋಸ್ ಇರುತ್ತೆ. ಅಷ್ಟರೊಳಗೆ ಬಂದು ನೀವೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಪಾಸ್ ನೋಡೋದಕ್ಕೆ ಸ್ವಲ್ಪ ಮೆಟ್ಟಿಲ್ಗಳು ಇಳಿದು ಬರಬೇಕು. ಇಲ್ಲಿಗೆ ರೋಡ್ಸ್ ಕೇಳ್ತಾ ಇದೆ, ಫಾಲ್ಸ್ ಇಂದು ಫುಲ್ ಜಿನುಗ್ತಾ ಇದೆ. ಒಳ್ಳೆ ಮಳೆ ಸಹ ಇರೋದ್ರಿಂದ ಒಂದೊಳ್ಳೆ ಪ್ರವಾಸ ಇದೆ. ನೋಡಕ್ ತುಂಬಾನೇ ಸುಂದರವಾಗಿ ದೂರದಿಂದಲೇ ಕಾಣ್ತಾ ಇದೆ. ಬನ್ನಿ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ.
ಜಾಲೆ ಜಾಲೆ ಜಾಲೆ. ಬಾಸು ಬರೋತ್ತಿಗೆ ಬರೋಬ್ಬರಿ 13 ಜನ ಬಂದಿದ್ವಿ. ಇವಾಗ ಬರೀ 5 ಜನ ಉಳ್ಕೊಂಡಿದೀವಿ. ಎಲ್ರು ಅವರವರ ಕೆಲಸ ಕಾರ್ಯದ ನಿಮಿತ್ತ ಎಲ್ಲ ಬೇಗ ಹೊರಟು ಹೋದ್ರು. ಆದ್ರೆ ಈ ಸಿರಿಮನೆ ಜಲಪಾತವನ್ನು ಅವ್ರು ಮಿಸ್ ಮಾಡ್ಕೊಂಡ್ರು. 6 ಗಂಟೆ ತನಕ ಟೈಮ್ ಇತ್ತು, ಬರ್ತಿ 6 ಗಂಟೆ ಕರೆಕ್ಟಾಗಿ ಮುಗಿಸಿದೀವಿ. ಅವರಂತೂ ಮಿಸ್ ಮಾಡ್ಕೊಂಡ್ರು. ಇಲ್ಲಾಗ್ನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗುವ. ನಮಸ್ಕಾರ.